ಒಂದು ಕಡೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೀತಾ ಇದೆ, ಮತ್ತೊಂದು ಕಡೆ ದೇಶದ್ರೋಹಿಗಳನ್ನು ತಕ್ಷಣ ಒದ್ದು ಒಳಗೆ ಹಾಕಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗ್ರಹಿಸ್ತಾ ಇದ್ದಾರೆ. ದೇಶದ್ರೋಹಿಗಳನ್ನು ತಕ್ಷಣ ಒದ್ದು ಒಳಗೆ ಹಾಕಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗ್ರಹ. ಬಾಗಲಕೋಟೆ ಘಟನೆ ಕುರಿತು ಸಿಎಂ ಹಾಗೂ ಗೃಹ ಸಚಿವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗ್ರಹಿಸ್ತಾ ಇದ್ದಾರೆ. ಕಲ್ಲು ತೂರಿದವರು ಯಾರು ಅಂತ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಟಿಪ್ಪು ಔರಂಗಜೇಬ್ ಮನಸ್ಥಿತಿಯ ಅಂಥವರನ್ನು ನಾವು ಕ್ಷಮಿಸಬಾರ್ದು, ಅವರಿಗೆ ಕಾನೂನು ರೀತಿ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ವಿಜೇಂದ್ರ ಈಗ ಆಗ್ರಹಿಸ್ತಾ ಇದ್ದಾರೆ. ಏನೀಗ ಬಾಗಲಕೋಟೆ ಘಟನೆ ಇದೇನು ಫಸ್ಟ್ ಟೈಮ್ ನಡೆದಿದ್ದಲ್ಲ, ರಾಜ್ಯದಲ್ಲಿ ಈ ಹಿಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ನಾಗಮಂಗಲದಲ್ಲೂ ಕಲ್ಲು ತೂರಾಟ ಆಯಿತು ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ. ಅದಾದ ಮೇಲೆ ಮಂಡ್ಯದ ಮದ್ದೂರಿನಲ್ಲೂ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ನೋಡಿ, ಗಣೇಶನನ್ನು ಪೊಲೀಸ್ ವ್ಯಾನಲ್ಲಿ ಹಾಕ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಗಣೇಶನನ್ನೇ ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಘಟನೆ ಇದೇನು ಹಳೇದಲ್ವಾ, ಇದೇನು ಹೊಸ ಘಟನೆ ಅಲ್ಲ, ಹಳೆ ಘಟನೆನೇ. ಹಾಗಾದ್ರೆ ವಿಜೇಂದ್ರ ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇವ್ರು ಯಾರು ಅನ್ನೋದನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಬಾಗಲಕೋಟೆ